ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಒಂದು ರೆಡಿಮೇಡ್ ಲೆಹಂಗಾ ತೋರಿಸ್ತಿದ್ದೀನಿ ನೋಡಿ. ಇದು ಬ್ಲೂ ಕಲರು ಲೆಹಂಗಾ, ಪಿಂಕ್ ಕಲರು ಥ್ರೆಡ್ ಯೂಸ್ ಮಾಡಿ ಎಂಬ್ರಾಯ್ಡರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣ್ತಿದೆ ನೋಡಿ. ಈ ಲೆಹಂಗಾಗೆ ನಾನು ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ಲೆಹಂಗಾನ ನಾನು ಆಲ್ಟ್ರೇಷನ್ ಏನೂ ಮಾಡ್ತಿಲ್ಲ, ಜಸ್ಟ್ ಸೈಡಲ್ಲಿ ಸ್ಟಿಚ್ ಆಗ್ತಾ ಇದ್ದೀನಿ ಅಷ್ಟೇ. ಈ ಲೆಹಂಗಾಗೆ ಬ್ಲೌಸ್ ಪೀಸು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಬ್ಲೌಸ್ ಪೀಸ್ಗೆ ನೆಟ್ಟೆಡ್ ಕ್ಲಾತ್ ಬಂದಿದೆ, ಒಳಗಡೆ ಶೈನಿಂಗ್ ಇರೋಂಥ ಪಾಲಿಸ್ಟರ್ ಕ್ಲಾತ್ ಇದೆ. ಅದಕ್ಕೆ ನಾನು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು. ಇದು ಬ್ಯಾಕ್ ನೆಕ್ಕು, ಇದು ಫ್ರಂಟ್ ನೆಕ್ಕು. ಫ್ರಂಟ್ಗೆ ಡೀಪ್ ಕರೆಕ್ಟ್ ಇದೆ, 6 ಇಂಚಸ್ ಇದೆ. ಬ್ಯಾಕ್ ಸೈಡು ಡೀಪ್ ಜಾಸ್ತಿ ಇದೆ, ನಾನು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಸ್ಟಿಚ್ ಮಾಡಬೇಕು. ಈ ವಿಡಿಯೋದಲ್ಲಿ ಈ ಬ್ಲೌಸನ್ನು ಕಟ್ ಮಾಡೋಣ. ಇವ್ರದ್ದು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇವ್ರ ಬಾಡಿ ಮೆಜರ್ಮೆಂಟ್ಗೆ ಬ್ಲೌಸನ್ನು ಕಟ್ ಮಾಡ್ತಾಯಿದ್ದೀನಿ. 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಬಾಟಮಲ್ಲಿ ಲೆವೆಲ್ಲಾಗಿ ಲೈನಿಂಗ್ ಹಾಕ್ಕೊಂಡು ಲೆವೆಲಾಗಿ ಈಕ್ವಲ್ ಆಗಿ ಇರೋ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳೋಣ ಫಸ್ಟು. ಈ ಬ್ಲೌಸ್ ಕಟ್ಟಿಂಗು ತುಂಬ ಈಸಿಯಾಗಿ ಮಾಡ್ಬೋದು. ಲೆವೆಲಾಗಿರೋದಕ್ಕೋಸ್ಕರ 1 ಮಾರ್ಕು, ಹಾಗೆಯೇ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ 1 ಮಾರ್ಕನ್ನು ಹಾಕ್ಕೊಳ್ಬೇಕು ಫಸ್ಟು. ನೆಕ್ಸ್ಟು ಸೊಂಟದ ಸುತ್ತಳತೆಯ 4ನೇ 1 ಭಾಗ ತಗೊಳ್ಬೇಕು. ಸೊಂಟದ ಸುತ್ತಳತೆ 36 ಇಂಚ್ ಬರ್ತಿದೆ. ಅರ್ಧ ಇಂಚು ಡಾಟ್ಸು ಆ್ಯಡ್ ಮಾಡಿ ನಾನೀಗ 9.5ಗೆ 1 ಮಾರ್ಕ್ ಹಾಕಿದ್ದೀನಿ ನೋಡಿ. 2 ಇಂಚು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 1 ಮಾರ್ಕನ್ನು ಮಾಡ್ಕೊಂಡಿದ್ದಾಯಿತು. ಬ್ಲೌಸು ಲೆಂತ್ ಎಷ್ಟು ಬೇಕು ಅನ್ನೋದು ತಗೊಳ್ಬೇಕು. 15 ಇಂಚಸ್ಸು ನಾನು ಲೆಂತ್ ತೊಗೊಳ್ತಾ ಇದ್ದೀನಿ. ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು. ಈಗ ನೆಕ್ ವಿಡ್ತ್ ತಗೊಳ್ಳೋಣ. ಈ ಬ್ಲೌಸ್ಗೆ ನೆಕ್ ವಿಡ್ತು 2.5 ಇಂಚ್ ತಗೊಳ್ತಾ ಇದ್ದೀನಿ. ಹಾಗೆಯೇ ರೆಡಿ ಶೋಲ್ಡರು 3 ಇಂಚಸ್ ತಗೊಳ್ತಾ ಇದ್ದೀನಿ ನಾನು. ಹಾಗೆಯೇ ಅರ್ಧ ಇಂಚು ಸ್ಲೀವ್ ಸೈಡು ಅಟ್ಯಾಚಿಂಗೋಸ್ಕರ ಟೋಟಲಾಗಿ 6 ಇಂಚಸ್ಸು ಶೋಲ್ಡರ್ ತೊಗೊಂಡಿದ್ದೀನಿ. ಇಲ್ಲಿ 6 ಇಂಚಸ್ಗೆ 1 ಮಾರ್ಕನ್ನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ 6.5 ಇಂಚಸ್ಗೆ 1 ಮಾರ್ಕನ್ನು ಹಾಕ್ಬಿಟ್ಟು ಲೈನ್ ಹಾಕಬೇಕು. ಮೇಲೆಯಿಂದ ಕೆಳಗಡೆಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು ನಾವು, ಸ್ವಲ್ಪ ಕ್ರಾಸಾಗಿ. ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಇವ್ರದ್ದು ಚೆಸ್ಟು 38 ಇದೆ. 38ರಲ್ಲಿ 4ನೇ 1 ಭಾಗ 9.5ಗೆ 1 ಮಾರ್ಕು, 2 ಇಂಚು ಒಳಗಡೆ ಕ್ಲಾತ್ ಬಿಡೋಕ್ಕೆ 1 ಮಾರ್ಕನ್ನು ಮಾಡಿ ಆರ್ಮ್ ಶೇಪನ್ನು ಕೊಡಬೇಕು. ಇವ್ರದ್ದು ಆರ್ಮ್ ಶೇಪ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. 9 ಇಂಚು ಬಂದರೆ ಸರಿ ಇರುತ್ತೆ. ಕರೆಕ್ಟಾಗಿ 9 ಇಂಚು ಬರ್ತಾಯಿದೆ. ಕರೆಕ್ಟ್ ಇದೆ ಅಂತ ಗೊತ್ತಾದ ಮೇಲೆ ಈ ಲೈನನ್ನು ಹಾಕ್ಕೊಳ್ಬೇಕು ನಾವು. ಇದು ರೆಡಿ ಸ್ಟಿಚ್ ಲೈನು. ಹಾಗೆಯೇ ಇದು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ 1 ಲೈನನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಫ್ರಂಟ್ ನೆಕ್ಕು ಹಾಗೆಯೇ ಬ್ಯಾಕ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ನೆಕ್ ಡೀಪ್ ಇವ್ರಿಗೆ 6.5 ಇಂಚು ಬೇಕು. 6.5 ಇಂಚಿಗೆ 1 ಮಾರ್ಕು, ಅರ್ಧ ಇಂಚು ಮೇಲೆಗೆ 1 ಮಾರ್ಕನ್ನು ಮಾಡ್ತಾಯಿದ್ದೀನಿ ನೋಡಿ. ಟೋಟಲಾಗಿ 7 ಇಂಚು ಮಾಡಿ ಅರ್ಧ ಇಂಚು ಮೇಲೆಗೆ 1 ಮಾರ್ಕನ್ನು ಮಾಡಿದ್ದೀನಿ. ಹಾಗೆಯೇ ಬ್ಯಾಕ್ ನೆಕ್ಕು ಇವ್ರಿಗೆ 9 ಇಂಚು ಡೀಪನ್ನು ಇಡ್ತಾ ಇದ್ದೀನಿ ಬ್ಯಾಕ್ ಸೈಡು. ಇದಿಷ್ಟು ಆದಮೇಲೆ ನಾವು ಡಾಟ್ಸ್ ಎಲ್ಲಿಡಬೇಕು ಅಂತ ಹೇಳ್ಬಿಟ್ಟು ಶೋಲ್ಡರ್ ಸೆಂಟ್ರಿಗೆ 1 ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾವು ಯಾವ ರೀತಿ ಮಾರ್ಕ್ ಮಾಡಿದ್ದೀವಿ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ಬ್ಲೌಸು ಸ್ಟಿಚಿಂಗು ಸಹ ತುಂಬ ಈಸಿಯಾಗಿ ಮಾಡ್ಬೋದು. ಜಿಪ್ ಆದರೂ ಕೊಡ್ಬೋದು ಅಥವಾ ಹುಕ್ಸ್ ಆದರೂ ಕೊಟ್ಟು ಸ್ಟಿಚ್ ಮಾಡ್ಬೋದು. ಈ ವಿಡಿಯೋ ಕೊನೆಯಲ್ಲಿ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಕೊನೆಯಲ್ಲಿ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫ್ರಂಟ್ಗೆ ಆರ್ಮ್ ಶೇಪು ಡ್ರಾ ಮಾಡಿಲ್ಲ, ನಾನು ಸಪ್ರೇಟಾಗಿ ಫ್ರಂಟ್ ಶೇಪನ್ನು ತೆಗಿತೀನಿ ನೋಡಿ. ಈಗ ಚೆಸ್ಟ್ ಪಾಯಿಂಟು ರೆಡಿ ಎಲ್ಲಿಗೆ ಬೇಕು ಅನ್ನೋದಕ್ಕೆ 1 ನ್ಯಾಚು, ಇಲ್ಲಿ ನೆಕ್ ಎಲ್ಲಿಗೆ ಬರುತ್ತೆ ಅದನ್ನು ನೋಡಿಕೊಂಡು 1 ನ್ಯಾಚನ್ನು ಕೊಟ್ಕೊಳ್ಬೇಕು. ಹಾಗೆಯೇ ಸೆಂಟ್ರಿಗೂ 1 ನ್ಯಾಚ್ ಕೊಡಬೇಕು. ಇದಿಷ್ಟು ಆದಮೇಲೆ ಈಗ ಫ್ರಂಟಲ್ಲಿ ಆರ್ಮ್ ಶೇಪನ್ನು ತೆಗಿಯೋಣ. ಇಲ್ಲಿ ಸ್ವಲ್ಪ ಲೈಟಾಗಿ ತೆಗೆದ್ರೆ ಸಾಕು, ಜಾಸ್ತಿ ಏನೂ ಬೇಕಾಗಿಲ್ಲ.
ಇಷ್ಟೇ ಸಾಕಾಗುತ್ತೆ. ನೋಡಿ ಬಾಡಿ ಪಾರ್ಟು ಫ್ರಂಟು ಆ್ಯಂಡ್ ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ ಇದಕ್ಕೆ ಡಾಟ್ಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ನ್ಯಾಚ್ ಹಾಕ್ಕೊಳ್ಳೋಣ ಡಾಟ್ಸ್ಗೋಸ್ಕರ. ಇದು ಸ್ಟಿಚಿಂಗ್ ಮಾಡುವಾಗ ನಮಗೆ ಯೂಸ್ ಆಗುತ್ತೆ, ಈ ಡಾಟ್ಸು ನ್ಯಾಚು ಯೂಸ್ ಆಗುತ್ತೆ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ 4 ಫೋಲ್ಡಿಂಗ್ಸ್ ತೊಗೊಂಡಿದ್ದೀನಿ. ಬಾಟಮಲ್ಲಿ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನನ್ನು ಹಾಕ್ಕೊಂಡಿದ್ದಾಯಿತು. ಫಸ್ಟು ಬಾಟಮಲ್ಲಿ ಸ್ಲೀವ್ಸ್ ವಿಡ್ತು ಎಷ್ಟು ಬೇಕು ಅಂತೇಳ್ಬಿಟ್ಟು ನೋಡೋಣ. 5.25 ಪ್ಲಸ್ 2 ಇಂಚು ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಮಾರ್ಕನ್ನು ಮಾಡಬೇಕು. ನೆಕ್ಸ್ಟು ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅಂತ 9 ಇಂಚ್ ತೊಗೊಳ್ತಾ ಇದ್ದೀನಿ. ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ತೊಗೊಳ್ತಾ ಇದ್ದೀನಿ. ಇವ್ರಿಗೆ ಸಿಂಪಲ್ಲಾಗಿ ಪಫ್ ಸ್ಲೀವ್ ಇಡ್ತಾ ಇದ್ದೀನಿ. ಪಫ್ಗೋಸ್ಕರ ಮೇಲ್ಗಡೆ 2.5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ನೋಡಿ 2.5 ಇಂಚು ಕ್ಲಾತ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಪಫ್ ಕೊಡ್ತಾ ಇದ್ದೀನಿ. ಸ್ಲೀವ್ ಶೇಪ್ ಕೊಡೋದಕ್ಕೋಸ್ಕರ ಇಲ್ಲಿ 3 ಇಂಚಿಗೆ ನಾನು ಮಾರ್ಕನ್ನು ಹಾಕ್ತಾಯಿದ್ದೀನಿ. ನೋಡಿ ಇದು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾರ್ಮಲ್ಲಾಗಿ ನಾವು ಸ್ಲೀವ್ಗೆ ಯಾವ ರೀತಿ ಶೇಪ್ ಕೊಡ್ತೀವಿ ಅದೇ ರೀತಿ ಶೇಪನ್ನು ಕೊಡಬೇಕು. ನಾರ್ಮಲಾಗಿ ಶೇಪ್ ಕೊಟ್ಟಿದ್ದಾದಮೇಲೆ ಮೇಲೆ 2.5 ಇಂಚು ಕ್ಲಾತ್ ತೊಗೊಂಡಿರ್ತೀವಲ್ವ, ಅಲ್ಲಿಂದ ನೀಟಾಗಿ ಇನ್ನೊಂದು ಸಲ ಶೇಪನ್ನು ಕೊಡಬೇಕು. ಇದು 2.5 ಇಂಚು ನಾನು ತೊಗೊಂಡಿದ್ದೀನಲ್ವ, ಇದು ಬೇಕಾದರೆ 3 ಇಂಚೂ ತೊಗೊಳ್ಬೋದು. ನೋಡಿ ಈ ರೀತಿ ಶೇಪನ್ನು ಕೊಟ್ಟಿದ್ದೀನಿ. ನಂತರ ಇದು ಆರ್ಮ್ ಶೇಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಟೇಪಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಅವ್ರಿಗೆ ಆರ್ಮ್ ಶೇಪು ಆರ್ಮ್ ರೌಂಡು 9 ಇಂಚ್ ಬೇಕು ನಮಗೆ. 9 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೋಣ. ಮತ್ತು 2 ಇಂಚ್ ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಬಿಡೋದಕ್ಕೋಸ್ಕರ ಒಂದು ಮಾರ್ಕನ್ನು ಮಾಡಿಕೊಂಡು ಈಗ ಕಟ್ ಮಾಡೋಣ. ಇದನ್ನು ನೀಟಾಗಿ ಇನ್ನೊಂದು ಸಲ ಶೇಪ್ ಕೊಟ್ಬಿಟ್ಟು ಕಟ್ಟಿಂಗನ್ನು ಮಾಡಬೇಕಾಗುತ್ತೆ. ಶೇಪು ಸರಿ ಇದೆಯಾ ಅಂತೇಳ್ಬಿಟ್ಟು ನಿಧಾನವಾಗಿ ಚೆಕ್ ಮಾಡ್ಕೊಳ್ಬೇಕು. ಇವರು ಸಿಂಪಲ್ಲಾಗಿ ಒಂದು 4-5 ಫ್ರಿಲ್ಸನ್ನು ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಪಫ್ ಹ್ಯಾಂಡ್ಸನ್ನು ಇಡ್ತಾಯಿದ್ದೀನಿ. ಈ ಬ್ಲೌಸ್ಗೆ ಈಗ 3 ಲೇಯರ್ ಆಗುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ. ಒಂದು ನೆಟೆಡ್ ಕ್ಲಾತು, ಇನ್ನೊಂದು ಪಾಲಿಸ್ಟರ್ ಕ್ಲಾತು, ಮತ್ತು ಈಗ ಕಾಟನ್ ಲೈನಿಂಗ್ ಕ್ಲಾತು. ನೋಡಿ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು. ಈಗ 2 ಲೇಯರ್ ಮಾತ್ರ ತಗೊಂಡು ಲೈಟಾಗಿ ಫ್ರಂಟ್ಗೆ ಶೇಪನ್ನು ಕೊಡೋಣ. ತುಂಬ ಜಾಸ್ತಿ ಕಟ್ ಮಾಡಬಾರ್ದು, ಲೈಟಾಗಿ ಕಟ್ ಮಾಡಿದ್ರೆ ಸಾಕಾಗುತ್ತೆ. ಇದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ನ್ಯಾಚನ್ನು ಕೊಡೋಣ. ಇದು ರೆಡಿ ಎಲ್ಲಿಗೆ ಬೇಕು ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಇಲ್ಲೊಂದು ನ್ಯಾಚು. ಲೆಹಂಗಾ ಬ್ಲೌಸ್ಗೆ ಲೈನಿಂಗ್ ಕಟ್ಟಿಂಗು ಇಷ್ಟೇ. ಈ ಬಾರ್ಡರ್ನ ತೆಕ್ಕೊಂಬಿಟ್ಟು ನಾನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬ್ಲೌಸು ಪೂರ್ತಿಯಾಗಿ ಸ್ಟಿಚ್ ಆದಮೇಲೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಈಗ ನೋಡಿ ಬ್ಯಾಕ್ ಸೈಡು ಹುಕ್ಸ್ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡು ನೆಕ್ ಬ್ರಾಡ್ ನೋಡಿ ಎಷ್ಟಿದೆ, ಅದರಿಂದ ನಾನು ನೆಕ್ ಡೀಪನ್ನು ಕಡಿಮೆ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ಗೆ ಬಾರ್ಡರ್ ಕೊಟ್ಟಿದ್ದೀನಿ. ಹಾಗೆಯೇ ಸಿಂಪಲ್ಲಾಗಿ ಫ್ರಿಲ್ಸ್ ಕೊಟ್ಟಿದ್ದೀನಿ. ಈ ಬ್ಲೌಸು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣ್ತಿದೆ ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರಂಟ್ ನೆಕ್ಕು ನೋಡಿ ಯಾವ ರೀತಿ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ. ಈ ಲೆಹಂಗಾಗೆ ದುಪ್ಪಟ್ಟನೂ ಬಂದಿದೆ. ತುಂಬ ಗ್ರ್ಯಾಂಡಾಗಿ ಹೆವಿಯಾಗಿ ಎಂಬ್ರಾಯ್ಡರಿ ವರ್ಕ್ ಇದೆ ದುಪ್ಪಟ್ಟದಲ್ಲಿ. ನನ್ನ ಚಾನಲಲ್ಲಿ ಟೈಲರಿಂಗ್ ರಿಲೇಟೆಡು ವೀಡಿಯೋಸ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಈ ಬ್ಲೌಸ್ ಕಟ್ಟಿಂಗು ನಿಮಗೆಲ್ಲ ಅರ್ಥ ಆಗಿಲ್ಲ ಅಂತಂತ ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಸ್ಟಿಚಿಂಗ್ ಆದಮೇಲೆ ಈ ಬ್ಲೌಸ್ ಹೇಗಿದೆ ಅನ್ನೋದು ಸಹ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.